ಮಾಜಿ ಮುಖ್ಯಮಂತ್ರಿ ಪದ್ಮವಿಭೂಷಣ ಎಸ್.ಎಂ. ಕೃಷ್ಣ ಅವರ ಅಂತಿಮ ಮೆರವಣಿಗೆ ಕೆಲವೇ ಹೊತ್ತಲ್ಲಿ ಆರಂಭ ಆಗುತ್ತೆ. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಇನ್ನು ನೆನಪಷ್ಟೇ. ಸದಾಶಿವನಗರದಲ್ಲಿ ಅಂತಿಮ ಪೂಜೆಗಳೆಲ್ಲವೂ ಕೂಡ ನೆರವೇರ್ತಾ ಇದೆ. ಮದ್ದೂರಿನ ಸೋಮನಹಳ್ಳಿ ಅವರ ಹುಟ್ಟೂರು. ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಅದರಲ್ಲೂ ಕೂಡ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನಗಳಾಗುತ್ತೆ. 15 ಜನರ ತಂಡದೊಂದಿಗೆ ಅಂತಿಮ ವಿಧಿವಿಧಾನ ಕಾರ್ಯಗಳು. ಶ್ರೀಗಂಧದ ತುಂಡುಗಳಿಂದ ಎಸ್.ಎಂ.ಕೆ ಅವರ ದಹನ ಕಾರ್ಯ ನಡೆಯುತ್ತೆ. ಆಮೇಲೆ ಎಸ್.ಎಂ.ಕೆ ಅವರ ಅಂತ್ಯ ಸಂಸ್ಕಾರದಲ್ಲಿ ಮಠಾಧೀಶರು ಕೂಡ ಭಾಗಿಯಾಗ್ತಾರೆ. ಆದಿಚುಂಚನಗಿರಿ ಮಠಾಧೀಶರು ಸೇರಿದಂತೆ ಕೆಲವರೆಲ್ಲರೂ ಕೂಡ ಬರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ಜೊತೆಗೆ ಗಣ್ಯರೆಲ್ಲರೂ ಕೂಡ ಇರ್ತಾರೆ. ಮುಖ್ಯಮಂತ್ರಿ ಆದಿಯಾಗಿ ಪ್ರತಿಯೊಬ್ಬರು ಕೂಡ ಇವತ್ತು ಸಾಯಂಕಾಲ 3 ರಿಂದ 5 ಗಂಟೆಯ ವೇಳೆಗೆ ಈ ಅಂತಿಮ ಸಂಸ್ಕಾರ ವಿಧಿವಿಧಾನಗಳು ನೆರವೇರುತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆ ತಯಾರಿ ಇವೆಲ್ಲವೂ ಕೂಡ ಆಗಿದೆ. ಸೋಮನಹಳ್ಳಿಗೆ ಅದು ಬರ್ತಾ ಇದೆ. ಇಲ್ಲಿ ಸ್ಥಳೀಯ ಹತ್ತಿರ ಅವರ ಮನೆ ಪಕ್ಕದಲ್ಲಿರ್ತಾ ಬೃಹದಾಕಾರ ವೇದಿಕೆ ರೆಡಿ ಮಾಡ್ತಾ ಇದ್ದಾರೆ. ಆ ವೇದಿಕೆಯಲ್ಲಿ ನಾವು ವಿಶೇಷವಾಗಿ 18 ಮತ್ತು 10 ಅಡಿ ಉದ್ದದ ವೇದಿಕೆಯ ಮೇಲೆ ಶ್ರೀಗಂಧದ ತುಂಡುಗಳನ್ನೆಲ್ಲ ಇಟ್ಟು ಅವರಿಗೆ ಅಗ್ನಿ ಸಂಸ್ಕಾರದ ಮುಖಾಂತರವಾಗಿ ಒಕ್ಕಲಿಗರ ಸಂಪ್ರದಾಯದಲ್ಲಿ ಏನು ಕರ್ಮಗಳನ್ನು ಮಾಡ್ತಾರೋ ಅದನ್ನು ಮತ್ತು ಅಗ್ನಿ ಮುಖಾಂತರವಾಗಿ ಸಂಸ್ಕಾರ ಮಾಡುವಂಥ ಇದನ್ನು ನೆರವೇರಿಸಿಕೊಳ್ಳೋ ಸಿದ್ಧತೆ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಲ್ಲ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದ ಎಲ್ಲ ಸಚಿವರುಗಳು, MLAಗಳು ಹಾಗೂ ಸ್ವಾಮಿಗಳು, ವಿಶೇಷವಾಗಿ ನಮ್ಮ ಚುಂಚನಗಿರಿ ಆಗ್ಬೋದು, ಶಿವರಾತ್ರೇಶ್ವರ, ಚಿರುಗೆರೆ, ಸಿದ್ಧಗಂಗೆ ಎಲ್ಲ ಸ್ವಾಮಿಗಳು ಸಹಿತ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಎಲ್ಲರೂ ಅಂತಿಮ ಪುಷ್ಪ ನಮನವನ್ನು ಮಾಡುವಂಥ ಕಾರ್ಯಕ್ರಮ. ನಮ್ಮಲ್ಲಿ ವಿಶೇಷವಾಗಿ ನಾವು ಮುಂಚಿಂದಲೂ ಲಕ್ಷ್ಮೀಶ್ವರವರು ನಾವೆಲ್ಲ ಅವರಿಗೆ ವಿಶೇಷವಾದಂಥ ವ್ಯಕ್ತಿಗಳು. ಅವರ ಮನೆಗೆ ಅವರಿಗೆ ನಾವೊಂದು 15 ಜನರ ತಂಡ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಅಂತಿಮವಾಗಿ ನಮನವನ್ನು ಸಲ್ಲಿಸುವ ವೇದೋಕ್ತವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹೌದು, ಸಾಧು ಸಂತರುಗಳು, ಸ್ವಾಮಿಗಳು ಎಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರಕಾಶ್ ಶರ್ಮಾ ಅವರು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅವರ ನೇತೃತ್ವದಲ್ಲಿ ಅಂತ್ಯ ಸಂಸ್ಕಾರವಾಗುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಆಗುತ್ತೆ. ಬಟ್ ಒಂದೇ ಒಂದು ವ್ಯತ್ಯಾಸ ಏನಂದರೆ ಅಂತಿಮವಾಗಿ ದಹನ ಕಾರ್ಯ ನಡೆಯುತ್ತೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಈಗ ಸದಾಶಿವನಗರದ ಎಸ್.ಎಂ. ಕೃಷ್ಣ ಅವರ ಮನೆ ಏನಿದೆ, ಆ ಮನೆಯಲ್ಲಿ ಅಂತಿಮವಾದ ಪೂಜೆ ಪುನಸ್ಕಾರಗಳೆಲ್ಲವೂ ಅಂತಿಮ ಘಟ್ಟಕ್ಕೆ ಬಂದಿದೆ. ಸ್ಥಳಕ್ಕೆ ಈಗಾಗಲೇ ಚೆಲುವರಾಯ ಸ್ವಾಮಿ ಅವರೆಲ್ಲ ಬಂದಿದ್ದಾರೆ.